ಧರ್ಮಸ್ಥಳದಲ್ಲಿ ಮೂಳೆ ಸಿಕ್ಕಿದ್ದೇನೋ ಆಯಿತು, ಆದರೆ ಮುಂದಿನ ತನಿಖೆ ಹೇಗಿರುತ್ತೆ ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾನೆ ಇದೆ. ಯಾರದ್ದು ಅಂತ ಹೇಗೆ ಪತ್ತೆ ಹಚ್ಚುತ್ತಾರೆ, ಮೂಳೆ ಪರೀಕ್ಷೆ ಹೇಗೆ ನಡೆಯುತ್ತೆ ಅನ್ನೋದರ ವರದಿ ಇಲ್ಲಿದೆ. ಅನಾಮಿಕ ಹೇಳಿದಂತೆ ಅಸ್ಥಿಪಂಜರ ಸಿಕ್ಕಿದ್ದಾಯ್ತು, ಮೂಳೆ ಪೀಸ್ಗಳನ್ನ ಕಲೆ ಹಾಕಿದ್ದೂ ಆಯ್ತು. ಹೀಗಾಗಿ ಮುಂದಿನ ತನಿಖಾ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದೇ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರೋದು. ಈಗ ಎಸ್ಐಟಿ ಅಧಿಕಾರಿಗಳು ಜಾಲಾಡಿರೋದು ಕೇವಲ 6 ಜಾಗದಲ್ಲಿ ಮಾತ್ರ. ಇನ್ನು ಉಳಿದಿರೋದು 7 ಸ್ಪಾಟ್. ಈ 7 ಜಾಗದಲ್ಲೂ ಏನಾದ್ರೂ ಸಿಗ್ತಾವಾ ಅನ್ನೋ ಕ್ಯೂರಿಯಾಸಿಟಿ ದಿನದಿನಕ್ಕೂ ಹೆಚ್ಚಾಗ್ತಿದೆ. ಪಾಯಿಂಟ್ ನಂಬರ್ 6ರಲ್ಲಿ ಮಹಜರು ಜೊತೆಗೆ ದೂರುದಾರ ವ್ಯಕ್ತಿಯ ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡಲಾಗಿದೆ. ಎಲ್ಲವನ್ನೂ ಸಂಪೂರ್ಣ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ಹುಡುಕಾಟದಲ್ಲಿ ಮೂಳೆಗಳೇನೋ ಸಿಕ್ಕಿದ್ವು, ಆದರೆ ಅವುಗಳ ತನಿಖೆಯೇ ಇದೀಗ ಕುತೂಹಲದ ಸಂಗತಿ. ಹೂತಿಟ್ಟ ಶವದ ಪರೀಕ್ಷೆ ಹೇಗಾಗುತ್ತೆ, ಆರೋಪಗಳಿಗೆ ಅಸ್ಥಿಪಂಜರದಿಂದ ಉತ್ತರ ಸಿಗುತ್ತದೆಯೇ, ವಿಧಿವಿಜ್ಞಾನ ಪರೀಕ್ಷೆ ಹೇಗಾಗುತ್ತೆ ಇತ್ಯಾದಿ ಪ್ರಶ್ನೆಗಳು ಹುಟ್ಟಿಕೊಳ್ಳೋದು ಸಹಜ. ಮೂಳೆಗಳನ್ನ ಮಾನವನ ಆಕಾರದಲ್ಲಿ ಜೋಡಿಸಿ ಪರೀಕ್ಷೆ ಮಾಡಲಾಗುತ್ತೆ. ವೈಜ್ಞಾನಿಕ ಕ್ರಮ, ತಂತ್ರಜ್ಞಾನಗಳ ಮೂಲಕ ಪರಿಶೀಲನೆ ನಡೆಯುತ್ತೆ. ಮಣಿಪಾಲದ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪರೀಕ್ಷೆ ನಡೆಯುತ್ತೆ. ಸಿಕ್ಕಿರುವ ಅಸ್ಥಿ ಗಂಡಿನದ್ದೋ ಹೆಣ್ಣಿನದ್ದೋ ಎಂಬ ಬಗ್ಗೆ ಸ್ಥಳದಲ್ಲೇ ತಜ್ಞರಿಂದ ದೃಢಪಡಿಸುತ್ತಾರೆ. ಗಂಡು ಅಥವಾ ಹೆಣ್ಣಿನದ್ದೇ ಆದರೆ ವಯಸ್ಸಿನ ಬಗ್ಗೆ ಪ್ರಯೋಗಾಲಯದಿಂದ ದೃಢವಾಗುತ್ತೆ. ಕಳೇಬರ ಎಷ್ಟು ವರ್ಷದ ವ್ಯಕ್ತಿಯದ್ದು, ಸತ್ತಿರುವ ವ್ಯಕ್ತಿಗೆ ಎಷ್ಟು ವರ್ಷ ಎಂಬುದರ ಪರೀಕ್ಷೆ ನಡೆಯಲಿದೆ. ಸರ್, ಅದು ಬಾಡಿ ಹೆಂಗೆ ಬರಿ ಮಾಡಿದ್ದಾರೆ ಅದೆಲ್ಲ ಡಿಪೆಂಡ್ ಆಗುತ್ತೆ ಸರ್. ಬಾಡಿನ ಜಾಸ್ತಿ ಮೇಲ್ಗಡೆನೇ ಬರಿ ಮಾಡಿದ್ರೆ ಏನಾಗುತ್ತೆ, ಡಿಕಂಪೋಸಿಷನ್ ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ, ಬೇಗ ಸ್ಕೆಲಿಟನೈಸೇಷನ್ ಆಗಿಬಿಡುತ್ತೆ. ಬಾಡಿ ಏನಾದರೂ ಭಾಳ ಡೀಪ್ ಬರಿ ಮಾಡಿದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಸರ್. ಆಮೇಲೆ ಕಫಿನಲ್ಲಿ ಬರಿ ಮಾಡಿದರೆ ಇನ್ನೂ ಜಾಸ್ತಿ ದಿವಸವರೆಗೂ ಪ್ರಿಸರ್ವ್ ಆಗಿರುತ್ತೆ ಸರ್ ಬಾಡಿ. ನಮಗೆ ಬರೀ ಅಸ್ಥಿ ಪಂಜರ ಸಿಕ್ತಂದರೆ ಸಾವು ಫ್ರ್ಯಾಕ್ಚರ್ ಆದ್ರೆ ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯ ಸರ್. ಅದರ್ವೈಸ್ ಯಾಕಂದರೆ ಸಾಫ್ಟ್ ಟಿಶ್ಯೂ ಬಾಡಿ ಮೇಲೆ ಅಂದರೆ ಏನು ಇರೋದಿಲ್ವಲ್ಲ, ಸೊ ಅದಕ್ಕಾಗಿ ನಾವು ಬೇರೆದೇನು ಹೇಳಲಿಕ್ಕಾಗಲ್ಲ. ಕೆಲವೊಮ್ಮೆ ಅಸ್ಥಿ ಪರೀಕ್ಷೆ ಮಾಡುವಾಗಲೂ ಅನೇಕ ಸವಾಲುಗಳು ಎದುರಾಗುತ್ತವೆ. ಸಿಕ್ಕಿರುವ ಮೂಳೆಗಳು ದೂರುದಾರ ಹೇಳಿರುವ ವ್ಯಕ್ತಿಯದ್ದ ಅಥವಾ ಇನ್ಯಾವುದೋ ಶವದ ಕಳೇಬರವ ಅನ್ನೋದನ್ನ ಪತ್ತೆ ಹಚ್ಚಬೇಕು. ಅದು ಸ್ವಾಭಾವಿಕ ಸಾವೋ, ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎಂಬ ಬಗ್ಗೆ ಪರಿಶೀಲನೆಯನ್ನೂ ಮಾಡಬೇಕಾಗುತ್ತದೆ. ಅಸ್ಥಿಯ ಎತ್ತರ, ಗಾತ್ರ, DNA ಟೆಸ್ಟ್ ಮೂಲಕ ಎಲ್ಲವೂ ಗೊತ್ತಾಗುತ್ತದೆ. ಒಂದು ವೇಳೆ ಮೂಳೆಗಳ ಮೇಲೆ ಗಾಯಗಳಾಗಿದ್ರೆ ಹೊಡೆದಿರುವ ಆಯುಧ, ಹೊಡೆದಿರುವ ಮಾದರಿ ಬಗ್ಗೆಯೂ ಪರಿಶೀಲನೆ ಮಾಡಲಾಗುತ್ತೆ. ಅಸ್ಥಿಗಳು ಎಷ್ಟೇ ಸಿಕ್ಕರೂ ಕೂಡ ತಲೆಬುರುಡೆ ಸಿಕ್ಕಾಗ ಮಾತ್ರ ಪತ್ತೆ ಹಚ್ಚುವುದು ಸುಲಭವಾಗುತ್ತೆ. ಈಗ ಊತಿರನು ಏನ್ ಹೇಳ್ತಿದ್ದಾನೆ, ಇಲ್ಲಿ ಈ ಜಾಗದಲ್ಲಿ ಊತಿದ್ದೀನಿ ಅಂತ ಹೇಳ್ತಿದ್ದಾನೆ. ಆಮೇಲೆ 15-20 ವರ್ಷದಿಂದ ನಡೆದಿರ್ತಕ್ಕಂಥದ್ದು ಜ್ಞಾಪಕ ಶಕ್ತಿನೂ ಅವನಿಗಿದೆ. ಬಟ್ ಅವನಿಗೆ ಇದು ಜ್ಞಾಪಕ ಇರ್ಬೋದಲ್ಲ, ಬಾಡಿ ಕೊಟ್ಟಿದ್ ಯಾರು ಅಂತ. ಎಲ್ಲಾ ಬಾಡಿಗಳು ಒಬ್ಬರೇ ಕೊಟ್ರ ಅಂತ ಅವರು ಈಗ ಕೊಟ್ಟಿರೋರು ಹೆಸರು ಹೇಳದ್ಮೇಲೆ ಅವರ ವಿಚಾರಣೆ ಮಾಡಿದಾಗ ಯಾರ ಬಾಡಿ ಕೊಟ್ಟರು ಅಂತ ಹೇಳಲಿಕ್ಕೆ ಅವ್ರಿಗೆ ಇವ್ರಕ್ಕಿಂತ ಜಾಸ್ತಿ ಗೊತ್ತಿರುತ್ತೆ. ಒಂದು ಕಡೆ ವೈಜ್ಞಾನಿಕ ಸವಾಲುಗಳು, ಮತ್ತೊಂದು ಕಡೆ ಕಾನೂನು ರೀತಿಯ ತನಿಖೆಗಳು. ಹೀಗೆ SIT ಮುಂದೆ ಸಾಲು ಸಾಲು ಸವಾಲುಗಳಿವೆ. ಮೂಳೆಗಳನ್ನು ಸಂಗ್ರಹಿಸುವಾಗ ಹಾನಿಯಾದರೆ ತನಿಖೆಗೆ ತೊಂದರೆಯಾಗುವ ಸಾಧ್ಯತೆಗಳಿರುತ್ತೆ. ದೂರುದಾರ ಹೇಳಿರುವ 13 ಪಾಯಿಂಟ್ ಬಿಟ್ಟು ಇನ್ನಷ್ಟು ಪಾಯಿಂಟ್ಗಳನ್ನು ಗುರುತಿಸಿ ಅಗೆಯಬೇಕಾಗುತ್ತೆ. ದೂರುದಾರ ಹೇಳಿರುವ ವ್ಯಕ್ತಿಯ ಕಳೇಬರ ಸಿಗೋವರೆಗೂ ಹುಡುಕಬೇಕಾಗುತ್ತೆ. ಜೊತೆಗೆ ಧರ್ಮಸ್ಥಳ ಠಾಣೆಯಲ್ಲಿ ಹಿಂದೆ ಕೆಲಸ ಮಾಡಿದ ಅಧಿಕಾರಿಗಳ ತನಿಖೆ ಮಾಡಬೇಕಾಗಬಹುದು. ಅಸಹಜ ಸಾವುಗಳ ಬಗ್ಗೆ ದೂರು ಕೊಟ್ಟಿದ್ದು ಕೇಸ್ ದಾಖಲಾಗಿದ್ದರೆ ಅದರ ತನಿಖೆಯೂ ಅವಶ್ಯವಾಗುತ್ತೆ. ದೂರು ಕೊಟ್ಟಿದ್ದವರನ್ನ ಕರೆಸಿ ಸಿಕ್ಕಿರುವ ಮೂಳೆಗಳ ಆಧಾರದ ಮೇಲೆ ಗುರುತು ಪತ್ತೆ ಮಾಡುವ ಕೆಲಸ ಆಗುತ್ತೆ. ಅಷ್ಟೊತ್ತಿಗೆ ಸ್ಥಳದಲ್ಲೇ ಇರುವ ದೂರುದಾರನೂ ಕೂಡ ಸಿಕ್ಕಿರುವ ಮೂಳೆ ಯಾರದ್ದೂ ಎಂಬ ಮಾಹಿತಿ ಕೊಡಬಹುದು. ಹೂಳುವಾಗ ಶವ ಇದ್ದ ಪರಿಸ್ಥಿತಿ, ಶವ ನೋಡಿದಾಗ ಅನುಮಾನ ಬಂದಿದ್ರೆ ಅದನ್ನ ಹೇಳಬಹುದು. ತಾಂತ್ರಿಕ, ವೈಜ್ಞಾನಿಕ, ದೂರುದಾರ, ಕುಟುಂಬಸ್ಥರ ವಿಚಾರಣೆ ಮೂಲಕ ತನಿಖೆ ಆಗಲೇಬೇಕಿದೆ. ಐಡೆಂಟಿಫೈ ಆಗಬೇಕು ಯಾರ್ದಂತ ಅನ್ನೋದು. ಐಡೆಂಟಿಫೈ ಆದ್ರೆ ತನಿಖೆ ಬಹಳ ಈಸಿ ಆಗ್ತದೆ. ಮತ್ತು ಕೆಲವೊಂದು ವಸ್ತುಗಳು ಅಲ್ಲಿ ಈಗ ಸಿಗ್ತವೆ, ಅದು ಗೋರಿದ ಒಳಗೆ ಒಗ್ದಿದ್ರ ತಗ್ಗಿನಲ್ಲಿ ಆ ವಸ್ತುಗಳನ್ನೆಲ್ಲ ಐಡೆಂಟಿಫೈ ಆದ್ರೆ ಮತ್ತಿಷ್ಟು ಈಸಿ ಆಗ್ತದೆ. ಒಟ್ಟಿನ ಮೇಲೆ ಅದು ಐಡೆಂಟಿಫೈ ಆಗ್ಬೇಕು. ಬಾಡಿ ಇದು ಇಂಥ ಮನೆ ಇರೋದು, ಇಂಥ ಒಂದು ಹೆಸರು, ಇಂಥ ಹೆಣ್ಮಗಳು ಅಂತ ಐಡೆಂಟಿಫೈ ಆದ್ರೆ ತನಿಖೆ ತುಂಬಾ ಈಸಿ ಆಗ್ತದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಪಾಯಿಂಟ್ 1ರಲ್ಲಿ ಸಿಕ್ಕಿರುವ ಪ್ಯಾನ್ ಕಾರ್ಡ್ ಮಾಹಿತಿ ಲಭ್ಯವಾಗಿದೆ. 2025ರಲ್ಲಿ ಸತ್ತ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಇದಾಗಿದೆ. ಮಾರ್ಚ್ನಲ್ಲಿ ಜಾಂಡಿಸ್ನಿಂದ ಸಾವನ್ನಪ್ಪಿದ್ದ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಆಗಿದ್ದು, ಸತ್ತ ವ್ಯಕ್ತಿಯ ತಂದೆಯನ್ನ ಸಂಪರ್ಕಿಸಿದೆ SIT.
ಈ ಎಲ್ಲವನ್ನೂ ಗಮನಿಸುತ್ತಿದ್ದ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಮತ್ತೊಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು. ಸತ್ಯಕ್ಕೆ ಜಯ, ಸತ್ಯಮೇವ ಜಯತೆ ಎಂಬ ಪೋಸ್ಟ್ ಹಾಕಿದ್ದರು. ಕಿಶನ್ ಶೆಟ್ಟಿ ಮತ್ತು ಗಂಗಾಧರ್ ವಾಗಟ, ನ್ಯೂಸ್ 18 ಧರ್ಮಸ್ಥಳ.